ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೆ ಏನು ತೋರ್ಸಕತ್ತೇನೆ ಅಂದ್ರೆ ಈಗ ಏನೈತಿರಲ್ಲ ನೀವು ಕುಳೆಕಬೋದು ಏನು ತೆಗ್ಯಾವ್ರು ಇರ್ತಿರಲ್ಲ ತೆಗೆದ ಕಿಸಿಂದ ನೀವು ನೆಕ್ಸ್ಟ್ ಐತಿ ಜೂನ್ ಜುಲೈ ಪ್ಲಾಂಟೇಶನ್ ಯಾರು ಮಾಡೋರು ಇದ್ದಿರಲ್ಲ ಅವ್ರು ಏನೈತಿ ಮೊದಲ ರೂಟ್ರ್ ಹೊಡೆದ ಕಿಸಿಂದ ಏನು ಮಾಡಿರಿ ಗೆರಿ ಕೊರಿ ನಿಮಗೆಲ್ಲ ನಿಮ್ಮ ಮುಂದೆ ತೋರ್ಸೋದು ಎಲ್ಲ ಹೋಗ್ತಾನೆ ನಿಮ್ಗೆ ಇಷ್ಟೆಲ್ಲ ಮಾಡಿ ಕಿಸಿಂದ ನೀವು ಏನು ಮಾಡಿರಿ ಈ ನವಧಾನ್ಯ ಆಗಲಿ ಅಥವಾ ಸಣ್ಣಬಾಗಲಿ ಏನಾರು ಯಾವ ಟೈಪಲ್ಲಿ ಇದ್ದಿದ್ದು ನೀವು ಹಸಿರಲ್ಲಿ ಗೊಬ್ಬರ ಮಾಡ್ಕೋದು ವಿಚಾರ ಮಾಡಿರಿ. ಯಾಕಂತ ಕೇಳ್ರಿ, ಭೂಮಿಗೆ ಸಾಕಷ್ಟು ಸಾವಯವ ಪದಾರ್ಥಗಳು ಬೇಕಾಗ್ತಾವೆ. ಬರೀ ಡೈರೆಕ್ಟ್ ರಾಸಾಯನಿಕ ಮಾಡೋಕೆ ಹೋದ್ರೆ ಆಗಂಗಿಲ್ಲ, ಮತ್ತು ತಿಪ್ಪಿ ಗೊಬ್ಬರದ್ದು ಸಿಗಂಗಿಲ್ಲ ತಂದು ಹೇಳ್ತಿರ್ತೀರಿ. ತಾವಿಲ್ಲಿ ನೋಡ್ಬೋದು, ನಾವೆಲ್ಲ ನವಧಾನ್ಯ ಅದು ಎಲ್ಲ ಕಿಸಿಂದ ಕೂಡಿಸಿ ನಾವು ಹಾಕಿ ಏಕಾಲಕನ ಒಮ್ಮೆ ನಾವೀಗ ನಿನ್ನೆ ನೀರು ಕೊಡಾಕತ್ತಿದ್ವಿ. ನೀರು ಕೊಟ್ಟ ಇದನ್ನು ನೀವು 40-45 ದಿವ್ಸಕ್ಕೆ ಏನೈತಿರಲ್ಲ ಇದನ್ನು ಐತಿ ಪಲ್ಟಿ ಹೊಡೆದ ಕಿಸಿಂದ ಬಡ್ಯಾಗ ಮುಚ್ಚಿಬಿಡೋದು. ಮತ್ತು ಇನ್ನೊಂದು ನೀವು ಕಬ್ಬ ನಾಟಿ ಮಾಡೋರಿರ್ತಿರಲ್ಲ ಸಾದಾ ಗಳೆಯೋದು ಇದು ಮಾಡೋಕೆ ಹೋಗ್ಬೇಡ್ರಿ, ಆಯಿಲ್ ಪಲ್ಟಿ ಅಂತ ಸಿಗ್ತೈತಿ ಅದನ್ನು ಹೊಡಿತು ಬರ್ರಿ. ಯಾಕಂತ ಕೇಳಿರಿ, ವರ್ಷಂಗಟ್ಟೆ ನೀರು ಕೊಟ್ಟಿರ್ತೀರಿ, ಭೂಮಿ ಕಾಂಪ್ಯಾಕ್ಟ್ ಆಗಿರ್ತೈತಿ. ಹೀಗಾಗಿ ನೀವು ಆದಷ್ಟು ಎಷ್ಟು ಸಾಧ್ಯ ಆಕೈತಿ ಅಷ್ಟು ಗುಮ್ಮ ನೀವು ಆಯಿಲ್ ಪಲ್ಟಿ ಮಾಡಕ್ರಿ. ಮುಂದೆ ಈ ಸದ್ಯಕ್ಕೆ ಅಂತ ನವಧಾನ್ಯ ಹಾಕೊಂತ ಆರ್ಗ್ಯಾನಿಕ್ ಬೆಡ್ ಹತ್ತಿಸಿಂದ ಈ ಟೈಪ್ ಮಾಡ್ಕೊರಿ. ನಿಮಗೆ ಮತ್ತು ಮುಂದೆ ತಿಪ್ಪಿ ಗೊಬ್ಬರ ಹಾಕೋರಿ. ಇಲ್ಪ ಅಂತಂದ್ರೆ ಇದು ಇಷ್ಟರ ಮೇಲಂತರೂ ನಡಿತೈತಿ. ಹೆಚ್ಚು ಕಡಿಮೆ ನಿಮ್ಗೆ ಒಂದು ಎಕರೆಗೆ 4 ಟನ್ ಅಂತಕ 4 ಫುಟ್ ಎತ್ತರ ಬೆಳೆಸಿದ್ರೆ 4 ಟನ್ ಸಿಗ್ತೈತಿ. 1 ಫುಟ್ ಬೆಳೆಸಿದ್ರೆ 1 ಟನ್, 2 ಫುಟ್ ಬೆಳೆಸಿದ್ರೆ 2 ಟನ್, ಹಿಂಗೆ 4 ಫುಟ್ ಎತ್ತರ ಬೆಳೆಸಿದ್ರೆ 4 ಟನ್ ಈ ಟೈಪ್ ಸಿಗ್ತೈತಿ. ಈ ಟೈಪ್ ನೀವು ಮಾಡ್ಕೊರಿ. ಮುಂದೆ ಏನಂತ ನೆಕ್ಸ್ಟ್ ನಿಮ್ಗೆ ಒಟ್ಟು ಸಾಧ್ಯ ಆಗ್ಲಿಕ್ಕೂ ತಿಪ್ಪಿ ಗೊಬ್ಬರದು 1 ಡಬ್ಬಿ ಅಥವಾ 2 ಡಬ್ಬಿ ಕಡ್ಕೊಂಡು ಕಿಸಿಂದ ನೀವು ಪ್ಲಾಂಟೇಶನ್ ಮಾಡಕ್ರಿ. ಅಂತ ನಿಮ್ಗೆ ಸಾಕಷ್ಟು ಇಳುವರಿ ಕೊಡಕತ್ತೈತಿ. ಈ ರೀತಿ ಏನಂತಿ ಭೂಮಿ ಲೂಸ್ ಮಾಡ್ಕೋತ ಹೋದಿವಲ್ಲ, ನಮ್ಮ ಮುಂದಿನ ದಿವಸನಾಗ ಏನಂತಿ ಇದಕ್ಕಿಂತಲೂ ಹೆಚ್ಚು ನಮ್ಗೆ ಇಳುವರಿ ತೊಗೊಳಕ್ಕೆ ಸಾಧ್ಯ ಆಕೈತಿ. ಈ ಟೈಪ್ ನೀವು ಮಾಡ್ಕೊರಿ. ಮೊದಲ ಈ ರೀತಿ ರೂಟ್ರ್ ಹೊಡ್ಕೊರಿ. ಆಮೇಲೆ ನಿಂತು ಈ ರೀತಿ ಸಾಲು ಬಿಟ್ಕೊರಿ. ಏನು ನೀವು ಏನೈತಿ ಹಸರಲ್ಲಿ ಮಾಡೋರು ಇದ್ರಲ್ಲೂ ಡೈರೆಕ್ಟ್ ರೌಂದಿ ಏನು ನೀವು ಪುಡಿ ಅದು ಮಾಡಕ್ಕೆ ಹೋಗ್ಬೇಡ್ರಿ. ಇದು ನೋಡ್ರಿ, ನಾ ಹಂಗೆ ಬಿಟ್ಟಿದೈತಿ ನೋಡ್ರಿ. ಇದು ರೊಟ್ಟಿ ಹೊಡೆದನಿ. ಇದೇನು ಕರ್ರಗೆ ಕಾಣಿಸತ್ತಿರಲ್ಲ, ಇದು ನೋಡ್ರಿ, ನಾ ಕಾಲಿಟ್ಟು ನೋಡ್ರಿ ಕರ್ರಗೆ. ಇದು ಪೈಲದು ಸಾಲು ಕಬ್ಬಿನ ಸಾಲು ಇತ್ತು, ಇದು ಕಬ್ಬಿನ ಬದು ಇತ್ತು. ಈ ಬದು ಏನಂತೆ ರೊಟ್ಟಿ ಹೊಡೆಯನೆಲ್ಲ ಒಡೆದೇ ಹೋಗ್ತೈತಿ. ಒಡೆಯನ ಏನೈತಿಲ್ಲ ಇದ್ರ ಮೇಲೆ ಸಾಲು ಕುಣಿಸೋದು. ಈ ಟ್ಯಾಕ್ಟರ್ ನೋಡ್ರಿ ಸರ್ ಹಿಂಗೆ ಬರ್ಲಾಯ್ತು ನೋಡ್ರಿ, ಕರ್ರಗೆ ಅಂತ ಏನು ಕಾಣತ್ತೆ ನೋಡಿ, ಅದ್ರ ಮೇಲೆ ಬರ್ತೈತಿ. ಅದ್ರ ಮೇಲೆ ಸಾಲು ಬರ್ತಾವೆ. ರೌದಿ ಏನೈತಿ ನಡು ಆಗ್ತೈತಿ, ಅದು ನಡುವಾಗಿ ಸಾಲು ಬರ್ತೈತಿ ನೋಡಿರಿ. ಇದನ್ನೇನು ರೌದಿ ನಾವೇನು ಪುಡಿ ಮಾಡಿಸಿಲ್ಲ ಬಿಟ್ಟಿಲ್ಲ, ಡೈರೆಕ್ಟ್ ಏನೈತಿ ರೊಟ್ಟಿ ಹೊಡೆದಿದ್ದೀವಿ. ರೊಟ್ಟಿ ಹೊಡೆದೈತಿ ಆ ಕಪ್ ಅಂತ ಅದೇನು ಕಾಣತ್ಲೆ ಬದಿವಿನ ಮೇಲೆ ರೀ, ಅದೇನೈತಿ
ಸಾಲು ಬಿಡಾಯ್ತು ಅವ್ರು ಅದ್ರ ಮೇಲೆ ಐತ್ರಿ ಈ ಟೈಪ್ ಮಾಡ್ಕೊರಿ. ನೋಡ್ರಿ ಈ ರೀತಿ ನವಧಾನ್ಯಗಳ್ನ ಕುಡಿಸ್ಕೋರಿ. ಅಂದ್ರೆ ಯಾಕಂತ ಕೇಳ್ರಿ, ಹಸಿರೆಲೆ ಗೊಬ್ಬರ ಮಾಡೋದಂದ್ರೆ ಯಾರು ಸನ್ಬಾ ಹಾಕೋರು ಸನ್ಬಾ ಹಾಕ್ತಾರೋ, ಡ್ಯಾನ್ಸ ಹಾಕೋರು ಡ್ಯಾನ್ಸ ಹಾಕ್ತಿರ್ತಾರೋ. ಆದ್ರೆ ಕಾಲ್ಗಾಯಿ ಎತ್ತಂಗಿಸಿಂದ ನಾವ್ರೇಂತಿ ಎಲ್ಲ ಥರ ಕಾಳುಗಳು ತೊಗೋದು. ಅಂದ್ರೆ ಈಗ ಒಬ್ಬೊಬ್ರು ಏನಂತಿರ್ತಾರೋ ಸೋರ್ಬಾನ ಕಾಲ್ಗಾಯಿ ಮಾಡಿ ಚಲೋ ಆಗ್ತೈತಿ, ಒಬ್ಬೊಬ್ಬರು ಅಲಸಂದಿ ಕಾಲ್ಗಾಯಿ ಮಾಡಿ ಚಲೋ ಆಗ್ತೈತಿ, ಹಿಂಗೆಲ್ಲ ಹೇಳ್ತಿರ್ತಾರೆ. ಬೇರೆ 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 ಅವ್ರು ಒಬ್ಬೊಬ್ಬರು ಒಂದೊಂದು ಥರ ತಿಳಿದವ್ರು ಹೇಳ್ತಿರ್ತಾರೆ. ಹಿಂಗಾಗಿ ಏನಂತಿರಲ್ಲ, ನೀವು ಏನು ಮಾಡಿರಿ, ಯಾವ್ಯಾವ ಥರ ಕಾಳು ಇರ್ತಾವಲ್ಲ ಅವನ್ನೆಲ್ಲ ಕುಡಿಸ್ಕೋರಿ. ನಾವಂತೂ ಹೇಳೇನ್ರಿ, ಇದ್ರಾಗ ಏನೈತಿ ಕಡ್ಲೆ ಕುಡಿಸಿದೀವಿ ರೀ, ಮತ್ತು ತೊಗರಿ ಕುಡಿಸಿದೆವು, ಹೆಸರು ಕುಡಿಸಿದೆವು, ಮತ್ತು ಇದು ಅಲಸಂದಿ ಕುಡಿಸಿದೆವು, ಮತ್ತು ಎಳ್ಳ, ಮತ್ತು ಏನೈತಿ ಇದು ಸಾಸ್ಮಿ. ಹಿಂಗೆ ಪ್ರತಿಯೊಂದು ಯಾವ್ಯಾವ ಮನ್ಯಾಗ ಸ್ವಲ್ಪ ವೇಸ್ಟ್ ಅದು ಏನು ಬಿದ್ದಿರ್ತಾವಲ್ಲ ಅವ್ನು ಹೆಚ್ಚು ಕಡಿಮೆ ಅವನ್ನೆಲ್ಲ ಕುಡಿಸಿದ್ವಿ. ಮತ್ತು ಇದ್ರಾಗ ಚೊಗಚಿನೂ ಕುಡಿಸಿದ್ವಿ ನಾವು, ಚೊಗಚಿ ಬೀಜನೂ ಇದ್ದು. ಹಿಂಗಾಗಿ ಎಲ್ಲದನ್ನು ಕುಡಿಸಿದ್ವಿ. ಅಂದ್ರೆ ಏನು ಒಟ್ಟು ಟೋಟಲ್ದಾಗ ಎಲ್ಲ ಥರದ ಕಾಲ್ಗಾಯಿ ಆಗ್ಲತ್ತಂಗಿಸಿಂದ ಇದನ್ನು ಮಾಡಿಬಿಡೋದು. ಮಾಡಿಕಿಸಿಂದ ಏನೈತಿರಲ್ಲ, ಇದನ್ನು 40-45 ದಿವಸ ಆಗೋಣ ಅಂತಿರಲ್ಲ ಮೊಗ್ಗ ಹೊಡಿದಿರ್ತೈತಿ. ಆದರ್ಶಿಂದ ಏನೈತಿ ನಾವೇನೈತಿ ಈ ಟೈಪ್ ಏನೈತಿ ನಾವು ಎಕರೆಗೆ ಒಂದು ಅರ್ಧ ಎಕರೆ ನೆಲ ಐತೆ ನಮ್ಮದು. ಒಂದು 5-6 ಕಿಲೋ ಮೇಲೆ ಅದು ಇರ್ಬೇಕು ರೀ, ಅಷ್ಟು ಏನಂತ ತೊಗೊಂಡಿದ್ದೀವಿ ರೀ. ಹೆಚ್ಚು ಕಡಿಮೆ ಅಂದ್ರೆ ಅಲಸಂದಿ ಅಂದ್ರೆ ಹೆಂಗಾದ್ರು ಹಬ್ಬದ ಇರ್ತೈತಿರಲ್ಲ, ಹಿಂಗಾಗಿ ಏನು ಭಾಳ ದಟ್ಟ ಹಾಕುವಂಥ ಇದೇನು ಅವಶ್ಯಕತೆ ಇರೋಂಗಿಲ್ಲ. ಹಿಂಗಾಗಿ ಅವನು ತೊಡೆ ತೊಗೊಂಡ್ರೆ ನಡಿತೈತಿ. ಎಲ್ಲ ಥರ ಕುಡಿಸ್ಬೋದು, ಅದೇನು ಏನು ತೊಂದರೆ ಆಗಂಗಿಲ್ಲ. ಈ ಟೈಪ ಕುಡಿಸ್ಕೊಂಡು ಇದನ್ನು ಮಾಡಿರಿ ನೀವು. ನೋಡಿರಿ, ತಿಳಿದವ್ರು ಹೇಳ್ತಿರ್ತಾರೋ, ನೀವು ಸೂರ್ಪಾನ ಕಾಲ್ಗಾಯಿ ಮಾಡ್ಕೋರಿ, ಉದ್ದಿನ ಕಾಲ್ಗಾಯಿ ಮಾಡ್ಕೋರಿ, ಮತ್ತು ಬೇರೆ ಬೇರೆ ಏನು ಕಡ್ಲಿ ಕಾಲ್ಗಾಯಿ ಮಾಡ್ಕೋರಿ, ಹಿಂಗೆಲ್ಲ ಹೇಳ್ತಿರ್ತಾರೋ. ನೀವೇನೈತಿ ಎಲ್ಲ ಕಾಲ್ಗಾಯಿ ಮಾಡ್ಕೊಂಡಂಗೆ ಆಗ್ತೈತಿ. ಎಲ್ಲ ಥರದ್ದು ಗೊಜ್ಜು ಬಿಡ್ರಿ ನೀವು, ಅಷ್ಟು ಕಾಲ್ಗಾಯಿ ಆಗ್ತೈತಿ. ಮತ್ತು ಅಲ್ಲಿ ನಿಮ್ಗೆ ಮಲ್ಚಿಂಗು ಆಗ್ತೈತಿ. ಈ ಟೈಪ್ ಮಾಡ್ಕೋರಿ. ನಿಮ್ಗೆ ಏನಂತಿ ಭೂಮಿ ಒಳಗೆ ಏನಂತಿ ಸಾಕಷ್ಟು ಎಲ್ಲ ಥರ ಪೋಷಕಾಂಶಗಳು ಲಭ್ಯ ಆಕವು. ಹಾಗಾಗಿ ಆ ರೀತಿ ಮಾಡ್ಕೋರಿ. ಮತ್ತು ನಿಮ್ಗೆ ಏನಂತಿರಲ್ಲ, ನೆಕ್ಸ್ಟ್ ಮತ್ತೊಂದು ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ಅಲ್ಲಿ ತಕ್ಕ ಅಂತಿರಲ್ಲ. ನಮಸ್ಕಾರ ರೀ.